ದಾಸೋಹ ದಿನ ಸರ್ಕಾರದಿಂದ ಯಾವ ರೀತಿ ಆಚರಣೆ ಆಗುತ್ತೆ ಅಂತ ಯಾವುದು ಘೋಷಣೆ ಮಾಡಲಾಗಿತ್ತು. ದಾಸೋಹ ದಿನ ಯಾರು ಮಾಡಿ ದಾಸೋಹ ದಿನ ಅಂತ ಘೋಷಣೆ ಮಾಡಿದ್ರು ಸರ್ ಹಿಂದಿನ ಸರ್ಕಾರದಲ್ಲಿ. ಅದನ್ನ ಯಾವ ಥರ ಆಚರಣೆ ಮಾಡ್ತಾರೆ ಸರ್? ಅದೇ ಇವತ್ತು ಶಿವಕುಮಾರ ಸ್ವಾಮಿಗಳು ಯಾವ ರೀತಿಯಾಗಿ ಆಚರಣೆ, ಯಾವ ಸ್ವರೂಪದಲ್ಲಿ ಆಚರಣೆ ಆಗುತ್ತೆ ಅಂತ. ಯಾವುದು ದಾಸೋಹ ದಿನ ಎಲ್ಲಿ ಆಚರಣೆ ಆಯಿತು? ಹಿಂದಿನ ಸರ್ಕಾರ ಘೋಷಣೆ ಮಾಡಿತ್ತು ಸರ್. ಜನವರಿ 21 ದಾಸೋಹ ದಿನ ಅಂತ ಅನೌನ್ಸ್ ಮಾಡಿತ್ತು ಯಾರು ಸರ್ಕಾರ ಘೋಷಣೆ ಮಾಡಿತ್ತು, ಬಿಜೆಪಿ ಗೌರ್ಮೆಂಟ್. ಗೊತ್ತಿಲ್ಲ. ಹಿಂದಿನ ಸರ್ಕಾರ ಮಾಡಿದ್ರೆ ನಾವು ಗೊತ್ತಿಲ್ಲ ನಮಗೆ. ಹಿಂದಿನ ಸರ್ಕಾರ ಮಾಡಿರೋದು ಐ ಡು ನಾಟ್ ನೋ. ಯಾವಾಗ ಮಾಡಿದ್ರು, ಯಾವ ಸಂದರ್ಭದಲ್ಲಿ ಮಾಡಿದ್ರು, ಯಾತಕ್ಕೋಸ್ಕರ ಮಾಡಿದ್ರು ಗೊತ್ತಿಲ್ಲ ನನಗೆ. ನೋಡಿ ವಿಚಾರ ಮಾಡ್ತೀನಿ. ಸರ್ ನಾಳೆ ದೇವಾಲಯಗಳಲ್ಲಿ ವಿಶೇಷವಾಗಿ ಪೂಜೆ ಮುಜರಾಯಿ ಇಲಾಖೆ ಎಲ್ಲ ದೇವಸ್ಥಾನಗಳಲ್ಲೂ ಪೂಜೆ, ವಿಶೇಷ ಪೂಜೆ ಏನಾದರೂ ಘೋಷಣೆ ಹೌದು, ಅದು ಮುಜರಾಯಿ ಇಲಾಖೆ ಮಾಡ್ತಾ ಇದ್ದೆ. ನಾನು ಇಲ್ಲಿ ಒಂದು ಮಹದೇವಪುರ ಕಾನ್ಸ್ಟಿಟ್ಯೂನ್ಸಿ ಶ್ರೀರಾಮ ದೇವಸ್ಥಾನ ಹೊಸದಾಗಿ ಕಟ್ಟಿರೋದನ್ನು ಉದ್ಘಾಟನೆ ಮಾಡ್ತಾ ಇದ್ದೆ. ಮಹದೇವಪುರ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಬೆಂಗಳೂರಿನಲ್ಲಿ ಒಂದು ಶ್ರೀರಾಮ ದೇವರ ದೇವಸ್ಥಾನವನ್ನು ಉದ್ಘಾಟನೆ ಮಾಡಿ. ಏನಪ್ಪ ಗೊತ್ತಿಲ್ಲ ನನಗೆ ಏನು ಮಾಡ್ತಾರೆ ಅಂತ. ನಾನು ಮಾಡ್ತಾ ಇದ್ದೀನಿ, ಅವ್ರು ಕರೆದವರೇ ನಾನು ಹೋಗ್ತಾ ಇದ್ದೀನಿ. ಅರ್ಧ ದಿನ ರಜೆ ಘೋಷಣೆ ಮಾಡಿದೆ. ರಜೆ ಘೋಷಣೆ ಮಾಡಲ್ಲ ಕೇಂದ್ರ ಸರ್ಕಾರ. ಅರ್ಧ ದಿನ ತಮಿಳುನಾಡಿನಲ್ಲಿ ರಾಮ್ಲಲ್ಲಾ ಉದ್ಘಾಟನೆ ಲೈವ್ ನಿಷೇಧ ಮಾಡಿದೆ ಸರ್. ಏನು ತಮಿಳುನಾಡಿನಲ್ಲಿ ನಾನು ತಮಿಳ್ನಾಡಿನ ಬಗ್ಗೆ ನಾನು ಯಾಕೆ ಮಾತಾಡಲಿ? ಇಲ್ಲೇನಾದ್ರೂ ಇಲ್ಲಪ್ಪ, ನಾನು ರೈತರ ಜೊತೆ ಒಳಗಡೆ ಚರ್ಚೆ ನಡೆಸಿದ್ರಿ. ಅದು ಏನು ಹೇಳಿ, ಈಗ ನಾವು 1,250 ರೂಪಾಯಿ MSPಗಿಂತ ಜಾಸ್ತಿ ಕೊಡ್ತೀವಿ ರಾಜ್ಯ ಸರ್ಕಾರದಿಂದ ಅಂತ ಹೇಳಿದ್ದು. ಆಮೇಲೆ ನಮ್ಮ ರಾಜಣ್ಣ ಅವರು ಮತ್ತು ಪರಮೇಶ್ವರ ಅವರು ಇವರೆಲ್ಲ ಕೂಡ ಇನ್ನೂ ಸ್ವಲ್ಪ ಜಾಸ್ತಿ ಕೊಡಬೇಕು ಅಂತ ಹೇಳಿದ್ರು. 1,500 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ವಿ. 15,000 ಮಾಡ್ತೀವಿ. 12 ಪ್ಲಸ್ 1,500 ನಮ್ಮ ಸರ್ಕಾರದಿಂದ 1,500 ರೂಪಾಯಿ ಒಂದು ಕ್ವಿಂಟಾಲ್ಗೆ ಬೇಡಿಕೆ ಬೇಕಾದಷ್ಟು ಇರ್ತದೆ. ನಮ್ಮ ಶಕ್ತಿ ಅನುಸಾರ ತಾನೇ ಕೊಡಬೇಕು. ರಾಜ್ಯ ಸರ್ಕಾರದಿಂದ ಇದು MSP ರೇಟ್ ಕೊಡೋದು ಕೇಂದ್ರ ಸರ್ಕಾರ, ನಾವಲ್ಲ. ರೇಟ್ ಫಿಕ್ಸ್ ಮಾಡೋರು ಅವ್ರು ಫಿಕ್ಸ್ ಮಾಡಿರೋದಕ್ಕಿಂತ ರಾಜ್ಯ ಸರ್ಕಾರದ ವತಿಯಿಂದ ನಮ್ಮ ಕರ್ನಾಟಕ ರಾಜ್ಯದ ಕೊಬ್ಬರಿ ಬೆಳೆಗಾರರಿಗೆ, ತೆಂಗು ಬೆಳೆಗಾರರಿಗೆ 1,500 ರೂಪಾಯಿ ಹೆಚ್ಚಾಗಿ ಕೊಡ್ತಾ ಇದ್ದಾರೆ. ಯಾರು ಮುಚ್ತಾರೆ ಅಂತಿಲ್ಲ. ನಾನು ಏನು ಸಲಹೆ ಕೊಟ್ಟಿದ್ದೀನಿ ಅಂತಂದರೆ, ಈಗ ಬೆಂಗಳೂರಿನ ಹೃದಯ ಭಾಗದಲ್ಲಿ ರೇಸ್ ಕೋರ್ಸ್ ಇದೆ, ನೀವು ಅಲ್ಲಿ ಶಿಫ್ಟ್ ಮಾಡ್ರಪ್ಪ ಅಂತ ಹೇಳಿದ್ದೀನಿ ಅಷ್ಟೇ. ತುಮಕೂರಿನಲ್ಲಿರ್ತಕ್ಕಂಥ ಸ್ಟಡ್ ಫಾರಮ್ ಇದೆಯಲ್ಲ, ಅಲ್ಲಿಗೆ ಶಿಫ್ಟ್ ನೀವು ಅಲ್ಲಿಗೆ ಹೋಗಿ ಅಂತ ಹೇಳಿದ್ದೀನಿ. ಅಲ್ಲಿ 400 ಎಕರೆ ಅಷ್ಟು ಜಮೀನಿದೆ. ಅದರಲ್ಲೂ ನಿಮಗೆ ಒಂದು ಈಗ ಇಲ್ಲಿ 80 ಚಿಲ್ಲರೆ ಎಕರೆ ಇದೆ, ಅಲ್ಲಿ ಕೊಡ್ತೀವಿ, ಅಲ್ಲಿ ಹೋಗ್ರಿ ಅಂತ ಹೇಳಿದ್ದೀನಿ. ಸುರೇಶ್ ಅವರು ಒಂದು ಟ್ವೀಟ್ ಮಾಡ್ಕೊಂಡಿದ್ರು ಸರ್, ಆ ಜಾಗದಲ್ಲಿ ಟೌನ್ಶಿಪ್ ಮಾಡ್ತೀವಿ. ಯಾರು? ನಗರಾಭಿವೃದ್ಧಿ ಸಚಿವರು. ಅವ್ರನ್ನೇ ಕೇಳಿ, ಆಗ ನನಗೆ ಗೊತ್ತಿಲ್ಲ. ಅವ್ರನ್ನ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.